ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಪುಣೆ ಕೋಟ್ಯಾಧಿಪತಿ ಹತ್ಯೆಯ ಮತ್ತೊಂದು ರೋಚಕ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇರೋದು. ಸಿಯಾ ಗೋಯಲ್ ಕಿಲ್ಲಿಂಗ್ ಲವ್ ಸ್ಟೋರಿಯೇ ಖತರ್ನಾಕ್. ಸಿಯಾ ಮತ್ತಾಕಿಯ ಲವರ್ ಚೇತನ್ ನಡುವೆ ಇದ್ದದ್ದು ಭಯಾನಕ ಲವ್. ಅದಕ್ಕೋಸ್ಕರನೇ ನಡೆದಿದ್ದು ಈ ಮರ್ಡರ್. ಭಾವಿ ಪತಿಯನ್ನ ಕೊಂದಂತ ಸಿಯಾ ಲವ್ ಸ್ಟೋರಿ ಎಂತದ್ದು ಗೊತ್ತಾ? ಚೇತನ್ ಹಾಗೂ ಸಿಯಾ ಲವ್ ಸ್ಟೋರಿಯ ಒಂದೊಂದು ಮಾಹಿತಿಯೂ ಇಲ್ಲಿದೆ. ಭಯಾನಕ ಲವ್ ಇವ್ರದ್ದು. ಕಳೆದ 6 ತಿಂಗಳಲ್ಲಿ ಇಬ್ಬರ ಸಂಭಾಷಣೆಯಿಂದ ಹೊರಬಿತ್ತು ಘನಘೋರ ಸತ್ಯ. 6 ತಿಂಗಳಲ್ಲಿ ಇಬ್ಬರು ನಡೆಸಿದ್ದು ಬರೋಬ್ಬರಿ 238 ಗಂಟೆಗಳ ಸಂಭಾಷಣೆ. ಅರ್ಥಾತ್ ದಿನಕ್ಕೆ 1.5 ಗಂಟೆ ಅಂದ್ರೆ ಬರೋಬ್ಬರಿ 85 ನಿಮಿಷ. ಪ್ರತಿದಿನ 1 ಗಂಟೆ 18 ನಿಮಿಷ ಮಾತನಾಡ್ತಾ ಇದ್ರು ಚೇತನ್ ಮತ್ತು ಸಿಯಾ. ಈ ವರ್ಷದ ಜನವರಿಯಿಂದ ಜೂನ್ ವರೆಗೆ 2004 ಬಾರಿ ಚಾಟಿಂಗ್ ಮಾಡಿದ್ದಾರೆ. ಮದುವೆಗೆ 1 ತಿಂಗಳಿರುವಾಗ ಹತ್ಯೆಗೆ ಅಂತ ಬಿಗ್ ಪ್ಲಾನ್ ಮಾಡಿದ್ದ ಸಿಯಾ. 20 ವರ್ಷದ ಸಿಯಾ ಮತ್ತು 22 ವರ್ಷದ ಚೇತನ್ ಅವರಿಬ್ಬರ ಸಂಭಾಷಣೆಯ ರಿವೀಲ್ ಆಗಿದೆ. ಕೋಟ್ಯಾಧಿಪತಿ ಕೇತನ್ ಹತ್ಯೆಗೆ ಕಳೆದ 6 ತಿಂಗಳಿಂದಾನು ಕೂಡ ಸಿಯಾ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ಲು. ಮುಹೂರ್ತ ಎಲ್ಲಿ ಫಿಕ್ಸ್ ಮಾಡಬೇಕು, ಹೇಗ್ ಹತ್ಯೆ ಮಾಡಬೇಕು ಅಂತೆಲ್ಲ ಇಂಚಿಂಚು ಸ್ಕೆಚ್ ಹಾಕಿ ಅದೆಲ್ಲವೂ ಸಕ್ಸಸ್ ಆಗೋ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಇಬ್ರು ಕೂಡ. ಸದ್ಯಕ್ಕೀಗ ಪೊಲೀಸರಿಗೆ ಸಿಕ್ಕಿದೆ ಇಬ್ಬರು ಮಾಡಿರುವಂತ ಚಾಟಿಂಗ್ ಡೀಟೇಲ್ಸ್. ಇಬ್ಬರನ್ನು ಅರೆಸ್ಟ್ ಮಾಡಿ ಇಬ್ಬರು ಫೋನ್ ಅನ್ನು ಕೂಡ ಸೀಸ್ ಮಾಡಿರುವಂತ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅವರಿಬ್ಬರ ಲವ್ ಸ್ಟೋರಿಯ ಆ ಚಾಟಿಂಗ್ ಮತ್ತೆ ಸಂಭಾಷಣೆ, ಕಾಲ್ ಹಿಸ್ಟ್ರಿ ಇದೆಲ್ಲವೂ ಕೂಡ ಈಗ ಲಭ್ಯ ಆಗಿದೆ. ಸಿಯಾ ಮತ್ತೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಇಬ್ರು ಕೂಡ ಸೇರ್ಕೊಂಡು ಕೇತನ್ನನ್ನ ಹೇಗ್ ಕೊಲೆ ಮಾಡಬೇಕು ಅಂತ ಚಾಟಿಂಗ್ ನಲ್ಲಿ ಕಾಲಿಂಗ್ ನಲ್ಲೇ ಸ್ಕೆಚ್ ಹಾಕಿದ್ರು. ಮದುವೆ 1 ತಿಂಗಳು ಮುಂಚೆನೆ ಇದೆಲ್ಲದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಆಕೆ ಪ್ರೀತಿಸ್ತಾ ಇದ್ದಿದ್ದು ಚೇತನ್ ಚೌಧರಿಯನ್ನ. ಆದ್ರೆ ಕೋಟ್ಯಾಧಿಪತಿ ಜೊತೆಗೆ ಮದುವೆ ನಿಶ್ಚಯ ಆಗಿತ್ತು, ಅದಿಷ್ಟ ಇರಲಿಲ್ಲ. ಪಾಪ ಆತನನ್ನ ಕರ್ಕೊಂಡೋಗಿ ಮರ್ಡರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ಕೇತನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಸಿಯಾ ಮತ್ತು ಚೇತನ್ ಇಬ್ರು ಕೂಡ ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯಲ್ಲಿ ಮತ್ತೇನ್ ಡೀಟೇಲ್ಸ್ ಲಭ್ಯವಾಗಿದೆ ಮಂಜುನಾಥ್? ಸೌಖ್ಯ ಪುಣೆಯ ಲೋಹಗಢ ಕೋಟೆ ಬಳಿ ನಡೆದಿದ್ದಂಥ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಏನು ಆ ಒಂದು ಫೋಟೋಶೂಟನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ಅಂದರೆ ಸುಮಾರು 400 ಅಡಿ ಮೇಲಿಂದ ತಳ್ಳಿ ಈ ಒಂದು ಕೇತನ್ ಅಗರ್ವಾಲ್ ಅವರನ್ನು ಕೊಲೆ ಮಾಡಲಾಗಿರುತ್ತೆ. ಈ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಾಗ ಅವರ ಭಾವಿ ಪತ್ನಿ ಮತ್ತು ಆಕೆಯ ಪ್ರಿಯಕರ ನಡೆಸಿ ಒಂದು ಸಂಚನ್ನು ರೂಪಿಸಿ ಕೇತನ್ ಅಗರ್ವಾಲ್ ಅವರನ್ನು ಕೊಲೆ ಮಾಡಿರೋದು ತನಿಖೆ ವೇಳೆ ಬೆಳಕಿಗೆ ಬರ್ತಕ್ಕಂಥದ್ದು. ಇಲ್ಲಿ ನಿನ್ನೆ ಮೊನ್ನೆ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಲ್ಲ, ಬರೋಬ್ಬರಿ 6 ತಿಂಗಳ ಹಿಂದೆ ಅವರು ಈ ಒಂದು ಕೊಲೆ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿರ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಅವರಿಬ್ಬರು ಮಾತನಾಡಿರ್ತಕ್ಕಂಥ ಫೋನ್ ಸಂಭಾಷಣೆ ಹಾಗೂ ವಾಟ್ಸಪ್ ಚಾಟಿಂಗ್ಗಳ ಒಂದು ಡಿಜಿಟಲ್ ಎವಿಡೆನ್ಸನ್ನು ಕಲೆ ಹಾಕಿರ್ತಕ್ಕಂಥ ಪೊಲೀಸಿಂದ ಈಗ ಮಾಹಿತಿ ಲಭ್ಯವಾಗಿದೆ. 6 ತಿಂಗಳು ಅಂದರೆ ಜನವರಿಯಿಂದ ಜೂನ್ವರೆಗೆ 6 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 234 ಗಂಟೆ ಅಂದರೆ ದಿನಕ್ಕೆ
1 ಗಂಟೆ 18 ನಿಮಿಷಗಳ ರೀತಿಯಾಗಿ ಅವರು ಮಾತನಾಡಿರ್ತಕ್ಕಂಥದ್ದು. ಹಾಗಾಗಿ ಆ 1 ಗಂಟೆ 18 ನಿಮಿಷ ರೀತಿಯಾಗಿ ಮಾತನಾಡಿರ್ತಕ್ಕಂಥ ಇಬ್ಬರು ಯಾವ ರೀತಿಯಾಗಿ ಏನು ಬಾವಿ ಪತಿಯನ್ನು ಕೊಲೆ ಮಾಡಬೇಕು, ಅದಕ್ಕೆ ಸೂಕ್ತವಾದ ಸಮಯ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಬೇಕು, ಆ ಸ್ಥಳ ಯಾವುದು, ಎಲ್ಲಿಗೆ ಕರ್ಕೊಂಡು ಹೋದರೆ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡ್ಬೋದು, ಈ ರೀತಿಯಾದ ಅಂಶಗಳನ್ನು ತಮ್ಮ ಫೋನ್ ಸಂಭಾಷಣೆ ಮುಖಾಂತರ ಮಾತನಾಡಿರೋದು ಈಗ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ 2004 ವಾಟ್ಸಪ್ ಚಾಟಿಂಗ್ಗಳನ್ನು ಈಗ ತನಿಖಾಧಿಕಾರಿಗಳು ರಿಟ್ರೀವ್ ಮಾಡಿರ್ತಕ್ಕಂಥದ್ದು. ಇಬ್ಬರ ಮೊಬೈಲನ್ನು ವಶಕ್ಕೆ ಪಡಿಸಿಕೊಂಡು ಅವರ ಒಂದು ಕಾಲ್ ಡೀಟೇಲ್ಸನ್ನು ಚೆಕ್ ಮಾಡಿದಾಗ ಬರೋಬ್ಬರಿ 6 ತಿಂಗಳಲ್ಲಿ 234 ಗಂಟೆಗಳು ರೀತಿಯಾಗಿ ಮಾತನಾಡಿದ್ದಾರೆ. ಜೊತೆಗೆ 2004 ವಾಟ್ಸಪ್ ಚಾಟ್ಗಳನ್ನು ರಿಟ್ರೀವ್ ಮಾಡಿರ್ತಕ್ಕಂಥದ್ದು. ಇನ್ನು ಅದಕ್ಕೆ ಬೇಕಾದಂಥ ರೀತಿಯಾಗಿ ಚೇತನ್ ಚೌಧರಿ ಮತ್ತು ಸಿಯಾ ಏನಿದ್ದಾರೆ ಇವರು ಒಂದು ಪ್ಲ್ಯಾನನ್ನು ಮಾಡ್ತಕ್ಕಂಥದ್ದು. ಬಾವಿ ಪತಿಯನ್ನು ಟ್ರೆಕ್ಕಿಂಗ್ ಹೋಗೋ ನೆಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಒಂದು ಫೋಟೋಶೂಟನ್ನು ಸಹ ಮಾಡ್ತಾ ಇರ್ತಾರೆ. ಫೋಟೋಶೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ 400 ಅಡಿ ಎತ್ತರದ ಒಂದು ಕೋಟೆ ಮೇಲೆಯಿಂದ ಈ ಒಂದು ಕೇತನ್ ಅಗರ್ವಾಲ್ ಅವರನ್ನು ತಳ್ಳಿ ಕೊಲೆ ಮಾಡುವಂಥ ಘಟನೆ ಇಲ್ಲಿ ಕೃತ್ಯವನ್ನು ಇವರಿಬ್ಬರು ಸಹ ಅಂದರೆ ಬಾವಿ ಪತ್ನಿ ಮತ್ತು ಆಕೆಯ ಪ್ರಿಯಕರ ಸೇರಿ ಈ ಒಂದು ಕೃತ್ಯವನ್ನು ಎಸಗಿರೋದು ಬೆಳಕಿಗೆ ಬಂದಿದೆ. ಸದ್ಯ ಇಬ್ಬರು ಫೋನನ್ನು ವಶಪಡಿಸ್ಕೊಂಡಿರ್ತಕ್ಕಂಥ ಪುಣೆ ಪೊಲೀಸರು ಅದರಲ್ಲಿರ್ತಕ್ಕಂಥ ಕೆಲವೊಂದು ಏನು ಡಿಲೀಟ್ ಮಾಡಿರ್ತಕ್ಕಂಥ ದತ್ತಾಂಶಗಳನ್ನು ರಿಟ್ರೀವ್ ಮಾಡೋದಕ್ಕೆ FSLಗೆ ರವಾನೆ ಮಾಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ವಾಟ್ಸಪ್ ಚಾಟಿಂಗ್ಸು ಮತ್ತು ಅವರ ಕಾಲ್ ಡೀಟೇಲ್ಸ್ CDR ಡೀಟೇಲ್ಸನ್ನು ತೆಗೆದಾಗ ಈ ಒಂದು ರಹಸ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇಬ್ಬರನ್ನು ಸಹ ಬಂಧನ ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಪುಣೆ ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥ ಪೊಲೀಸರು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡು ಮತ್ತಷ್ಟು ಮಾಹಿತಿಯನ್ನು ಇಲ್ಲಿ ಕೋಟ್ಯಾಧಿಪತಿಯಾದಂಥ ಕೇತನ್ ಅಗರ್ವಾಲ್ ಅವರ ಜೊತೆ ಮದುವೆ ನಿಶ್ಚಯ ಆಗಿರುತ್ತೆ. ಆದರೂ ಸಹ ಅವರು ಏನು ಲವ್ ಮಾಡ್ತಾ ಇದ್ದಂಥ ಪ್ರಿಯಕರನ ಜೊತೆಗೆ ಆಕೆ ಸಂಭಾಷಣೆಯಲ್ಲಿ ಇರ್ತಕ್ಕಂಥದ್ದು, ಬಾವಿ ಪತಿಯನ್ನು ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಇವೆಲ್ಲ ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಇವೆಲ್ಲದಕ್ಕೂ ಒಂದು ಉತ್ತರವನ್ನು ಸ್ಪಷ್ಟವಾಗಿ ಇಷ್ಟ ಇಲ್ಲ ಅಂತಂದರೆ ನಾನು ಮದುವೆ ಆಗೋದಿಲ್ಲ ಅಂತ ನಿರಾಕರಣೆ ಮಾಡ್ಬೋದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡದೆ ಆತನನ್ನು ಕೊಲೆ ಮಾಡೋದಕ್ಕೆ ಯಾಕೆ ಪ್ಲ್ಯಾನ್ ಮಾಡಿದ್ರು, ಜೊತೆಗೆ 1 ತಿಂಗಳ ಹಿಂದೆ ಒಂದು ಪೋಸ್ಟನ್ನು ಸಹ ಹಾಕ್ಕೊಂಡಿರ್ತಾರೆ. ಅದು ಕೇತನ್ ಅಗರ್ವಾಲ್ ಅವ್ರ ಜೊತೆ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ರೀಲ್ಸ್ಗಳನ್ನು ಸಹ ಪೋಸ್ಟ್ ಮಾಡಿರ್ತಾರೆ. ಅದನ್ನು ನೋಡಿ ಏನಾದರೂ ಅವರ ಒಂದು ಪ್ರಿಯಕರ ರೊಚ್ಚಿಗೆದ್ದು ಏನು ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಕೊಲೆ ಮಾಡಿದ್ರ, ಅಥವಾ ಏನು ಅದರಿಂದ ಅಂದರೆ ನನಗೆ ಮೋಸ ಮಾಡಿ ಅವರನ್ನು ಮದುವೆ ಆಗ್ತಾ ಇದೆಯಾ ಅನ್ನೋ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಜಗಳ ಆಗಿ ಇಬ್ಬರು ಸೇರಿ ಅವರನ್ನು ಕೊಲೆ ಮಾಡಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಡ್ಬೋದು ಅನ್ನೋ ಕಾರಣಕ್ಕಾಗಿ ಏನಾದರೂ ಕೊಲೆ ಮಾಡಿದ್ರ, ಈ ರೀತಿಯಾಗಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಕೌಸಲ್ಯ. ಮಂಜುನಾಥ್, ಈಗ ಈ ಡಿಜಿಟಲ್ ಎವಿಡೆನ್ಸ್ ಯಾವ ಮಟ್ಟಕ್ಕೆ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅಫೆಕ್ಟ್ ಆಗುತ್ತೆ? ಮತ್ತೆ ಅವ್ರ ಪೇರೆಂಟ್ಸ್ ಅಂತ ಬಂದಾಗ ಈ ಸಿಯಾ ಪೇರೆಂಟ್ಸ್ ಇರ್ಬೋದು, ಚೇತನ್ ಪೇರೆಂಟ್ಸ್ ಇರ್ಬೋದು, ಅವ್ರನ್ನೇನಾದರೂ ಕರೆಸಿದಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಏನಾದರೂ ಪಡ್ಕೊಂಡಿದ್ದಾರಾ? ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಸೌಖ್ಯ, ಮೊದಲಿಗೆ ಏನು ಇಲ್ಲಿ ಫೋಟೋಶೂಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ 400 ಅಡಿ ಎತ್ತರದ ಏನು ಲೋಹಗಢ ಕೋಟೆ ಮೇಲಿಂದ ತಳ್ಳಿ ಸಾಯಿಸಲಾಗುತ್ತೆ. ಅದನ್ನು ಇವರು ಪ್ಲ್ಯಾನ್ ಮಾಡಿದ್ದು ಆಕಸ್ಮಿಕವಾಗಿ ಫೋಟೋಶೂಟ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಬಿಂಬಿಸೋದಕ್ಕೆ ಒಂದು ಕಥೆಯನ್ನು ಕಟ್ಟಿರ್ತಾರೆ. ಆದರೆ ಪೊಲೀಸರ ತನಿಖೆ ವೇಳೆ ಮೊದಲಿಗೆ ಏನು ಸ್ಥಳಕ್ಕೆ ಬಂದಂಥ ಪುಣೆ ಪೊಲೀಸರು ಆ ಬಾಡಿಯನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡ್ತಾರೆ. ನಂತರ ಕೈಗೊಂಡಂಥ ತನಿಖಾ ಸಂದರ್ಭದಲ್ಲಿ ಇವರಿಬ್ಬರ ಮೊಬೈಲ್ ಸಂಭಾಷಣೆ ಸಹ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಅವರು 6 ತಿಂಗಳಿಂದ ಇದಕ್ಕೆ ಪ್ಲ್ಯಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸು ಜೊತೆಗೆ ಮೊಬೈಲ್ನಲ್ಲಿ ಸಿಕ್ಕಂಥ ಚಾಟಿಂಗ್ಸ್ ಏನಿದೆ ಇವೆಲ್ಲವೂ ಸಹ ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ. ಬೇರೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳನ್ನು ಇವರು ನಾಶಪಡಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಆಗಿ ಇವೆಲ್ಲವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರಿಯಾಗ್ತಕ್ಕಂಥದ್ದು. ಯಾಕೆಂತಂದರೆ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಅಥವಾ ಇಲ್ಲದೇ ಇದ್ರೂ ಸಹ ಇವರು ಮೊಬೈಲ್ನಲ್ಲಿ ನಡೆಸಿರ್ತಕ್ಕಂಥ ಸಂಭಾಷಣೆ 6 ತಿಂಗಳಲ್ಲಿ ಬರೋಬ್ಬರಿ 1 ದಿನಕ್ಕೆ 1 ಗಂಟೆ 18 ನಿಮಿಷಗಳ ರೀತಿಯಾಗಿ ಮಾತನಾಡಿರ್ತಕ್ಕಂಥ ಏನು ಚೇತನ್ ಚೌಧರಿ ಮತ್ತು ಸಿಯಾ ಏನಿದ್ದಾರೆ ಯಾವ ವಿಚಾರಕ್ಕೆ ಅಂದರೆ ಬೇರೆಯವ್ರ ಜೊತೆ ಮದುವೆ ನಿಶ್ಚಯ ಆದಂಥ ಸಂದರ್ಭದಲ್ಲೂ ಇವರ ಸಂಬಂಧ ಮುಂದುವರೆದಿತ್ತು. ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಯನ್ನು ಮಾಡ್ತಾಯಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ ಇಬ್ಬರನ್ನು ಮುಖಾಮುಖಿ ಮಾಡಿ ವಿಚಾರಣೆ ನಡೆಸ್ತಕ್ಕಂಥ ಒಂದು ಸಿದ್ಧತೆಯನ್ನು ಪುಣೆ ಪೊಲೀಸರು ನಡೆಸ್ತಕ್ಕಂಥದ್ದು. ಆಲ್ಮೋಸ್ಟ್ ಈ ಪ್ರಕರಣದಲ್ಲಿ ಕೊಲೆ ಇದೊಂದು ಪಕ್ಕ ಪ್ಲ್ಯಾನ್ ಮಾಡಿ ಕೊಲೆ ಮಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೊಲೆ ನಡೆದಂಥ ಸ್ಥಳದ ಒಂದು ಲೊಕೇಶನನ್ನು ಸಹ ಇಲ್ಲಿ ಸಿಯಾ
ತನ್ನ ಪ್ರಿಯಕರದಂಥ ಚೇತನ್ ಚೌಧರಿಗೆ ಶೇರ್ ಮಾಡಿರ್ತಾರೆ. ಇವೆಲ್ಲವನ್ನ ನೋಡಿದಾಗ ಇದು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಕೊಲೆಯ ಉದ್ದೇಶ ಏನು, ಆತನನ್ನು ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಆತನನ್ನು ಕೊಲೆ ಮಾಡಿದ್ರೆ ನಾವಿಬ್ಬರು ಏನು ಲವ್ ಮಾಡ್ತಾ ಇದ್ವಿ, ನಾವಿಬ್ಬರು ಸಹ ದಾಂಪತ್ಯ ಜೀವನಕ್ಕೆ ಕಾಲಿಡ್ಬೋದು, ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಇರೋದಿಲ್ಲ ಅಂತಕ್ಕಂಥದ್ದು ಇವರ ಉದ್ದೇಶ ಆಗಿತ್ತು. ಹೀಗಾಗಿ ಏನು ಆತನನ್ನು ಏನು ಉದ್ಯಮಿಯಾದಂಥ ಕೋಟ್ಯಾಧಿಪತಿಯಾದಂಥ ಕೇತನ್ ವಿಕಾಸ್ ಅಗರ್ವಾಲ್ ಅವರನ್ನ ಕೊಲೆ ಮಾಡಿರೋದು ಈಗ ಬೆಳಕಿಗೆ ಬಂದಿದೆ. ಇನ್ನು ಏನು ತನಿಖೆ ಮುಂದುವರೆದಂಥ ಭಾಗವಾಗಿ ಅವರ ಕುಟುಂಬಸ್ಥರಿರ್ಬೋದು ಅಥವಾ ಅವರ ಸ್ನೇಹಿತರಿರ್ಬೋದು ಬೇರೆ ಬೇರೆ ರೀತಿಯಾಗಿ ಏನೆಲ್ಲ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರಾ, ಇವೆಲ್ಲವೂ ಸಹ ಮುಂದಿನ ತನಿಖೆ ವೇಳೆ ಬೆಳಕಿಗೆ ಬರಲಿದೆ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.